ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಡಿ.ಕೆ. ಶಿವಕುಮಾರ್ ಅವರು 16 ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದ್ದಾರೆ. ನೂತನ ಯೋಜನೆಗಳನ್ನು ಕೂಡ ಜಾರಿಗೊಳಿಸ್ತಾ ಇದ್ದಾರೆ. ಅದರಲ್ಲಿ ಅನಿವಾಸಿ ಭಾರತೀಯರಿಗೆ ಸಚಿವಾಲಯವನ್ನು ಸ್ಥಾಪಿಸೋದು ಕೂಡ ಆಗಿದೆ. ಇದರ ಸಾಧಕ ಬಾಧಕದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಕುರಿತು ಒಂದು ವರದಿ ಇದೆ, ಮೊದಲು ನೀವು ನೋಡ್ಕೊಂಡು ಬನ್ನಿ. ಎನ್ಆರ್ಐ ಜೊತೆ ಉತ್ತಮ ಸಂಪರ್ಕಕ್ಕೆ ಪ್ರತ್ಯೇಕ ಇಲಾಖೆ, ಕೇವಲ ಸಚಿವಾಲಯ ಸೃಷ್ಟಿಸಿ ಕಣ್ಣೊರೆಸುತ್ತಾ ಸರ್ಕಾರ. ಅನಿವಾಸಿಗಳ ಬಗ್ಗೆ ಕಾಂಗ್ರೆಸ್ ವಿಶೇಷ ಕಾಳಜಿಯನ್ನು ಇಟ್ಟಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆನ್ನಿಗೆ ಅನಿವಾಸಿ ಭಾರತೀಯರು ನಿಂತುಕೊಂಡಿದ್ದರು. ಹೀಗಾಗಿ ಭರ್ಜರಿ ಬಹುಮತವನ್ನು ಪಡೆದು ಅಧಿಕಾರದ ಗದ್ದುಗೆ ಹಿಡಿದುಕೊಂಡಿದೆ. ಇತ್ತೀಚೆಗೆ ಅನಿವಾಸಿ ಭಾರತೀಯರ ನಿಯೋಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಕೂಡ ಸಲ್ಲಿಸಿತು. ಅನಿವಾಸಿ ಭಾರತೀಯರಿಗೆ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವಂತೆ ಬೇಡಿಕೆ ಸಲ್ಲಿಸಿತು. ಅನಿವಾಸಿ ಭಾರತೀಯರ ರಕ್ಷಣೆ, ಕನ್ನಡಿಗರಿಗೆ ಉದ್ಯೋಗ ಕೊಡಿಸಲು ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ಗೆ ಪ್ರತ್ಯೇಕ ಇಲಾಖೆ ಸ್ಥಾಪಿಸಲು ಮುಂದಾಗಿದೆ. ಇದರಿಂದ ಕನ್ನಡಿಗರಿಗೆ ಹೊರದೇಶದಲ್ಲಿ ಕೆಲಸ ದೊರೆಯುವುದರ ಜೊತೆಗೆ ಕಷ್ಟದ ಸಂದರ್ಭದಲ್ಲೂ ಕೂಡ ಅನುಕೂಲಕರವಾಗಲಿದೆ. ಸೊ ಈ ಒಂದು ಸಚಿವಾಲಯ ಮಾಡೋದ್ರಿಂದ ಇನ್ವೆಸ್ಟ್ಮೆಂಟು ತರೋದು ಒಂದೇ ಅಲ್ಲ, ಅದ್ರ ಜೊತೆಗೆ ನಮ್ಮ NRIಸ್ಗೆ ಏನು ವೆಲ್ಫೇರ್ ಸ್ಕೀಮ್ ಮಾಡಬೇಕು, ಮತ್ತು ಸ್ಕಿಲ್ ಡೆವಲಪ್ಮೆಂಟು, ಲ್ಯಾಂಗ್ವೇಜ್ ಟ್ರೈನಿಂಗು, ಮತ್ತು ಹೊರದೇಶಕ್ಕೆ ಮೈಗ್ರೇಟ್ ಆಗೋ ವರ್ಕರ್ಸ್ದು ಏನೇನು ಕಷ್ಟಗಳಿರ್ತವೆ, ಅದಕ್ಕೆ ಸೊಲ್ಯೂಷನ್ಸ್ ಏನು, ಅದೆಲ್ಲದು ಪ್ರಾಬ್ಲಮ್ಸ್ ಏನು, ಅದೆಲ್ಲ ಕೂಡ ನೋಡೋದು ಎಲ್ಲದು ಒಂದು ಡಿಪಾರ್ಟ್ಮೆಂಟ್ ಕೆಳಗೆ ತಂದು ಸಚಿವಾಲಯ ಮಾಡಿದಾಗ ಎಲ್ಲದಕ್ಕೂ ಕೂಡ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕನ್ನಡಿಗರಿಗೆ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನೆಲ್ಲ ಮಾಡಿರೋದು. ಇನ್ನು ಅನಿವಾಸಿ ಭಾರತೀಯರಿಗಾಗಿ ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪನೆ ಮಾಡುವುದರಿಂದ ಬಂಡವಾಳ ಹೂಡಿಕೆ ಮಾಡಿಸಲು ಅನುಕೂಲವಾಗಲಿದೆ. ಬಂಡವಾಳ ಹೂಡಿಕೆ, ಕೈಗಾರಿಕೆ ಆಕರ್ಷಣೆಗೆ ಇದು ಬೂಸ್ಟ್ ನೀಡಲಿದೆ. ಇದರಿಂದ ಒಳಿತಾಗಬಹುದು ಅನ್ನೋ ದೃಷ್ಟಿ ಸಿಎಂ ಡಿ.ಕೆ.ಶಿಗಿದೆ. ಕೇವಲ ಕಾರ್ಯದರ್ಶಿ ಹುದ್ದೆಗೆ ಸೀಮಿತವಾಗುವ ಸಚಿವಾಲಯ ಸೃಷ್ಟಿ ಮಾಡುವುದರಿಂದ ಸಮಸ್ಯೆಗಳ ಬಗೆಹರಿಯಲ್ಲ. ಪ್ರತ್ಯೇಕ ಸಚಿವರೇ ಈ ಇಲಾಖೆಗೆ ಇರಬೇಕು. ಆಗ ಮಾತ್ರ ಸರ್ಕಾರದ ಉದ್ದೇಶ ಈಡೇರಲಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಇಟ್ಟಿತ್ತು, NRIಗಳಿಗೆ ಒಂದು ಪ್ರತ್ಯೇಕ ಸಚಿವಾಲಯ ಮಾಡುತ್ತೆ ಅಂತ. ನಾವು ನೆನೆಸ್ತೇವೆ ಈ 5 ಗ್ಯಾರಂಟಿಗಳ ಜೊತೆಗೆ 6ನೇ ಗ್ಯಾರಂಟಿ NRIಗಳಿಗೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೊಟ್ಟಿದ್ದಾರೆ. ಹಾಗೆ ಇವರು ಅಧಿಕಾರ ಸ್ವೀಕಾರ ಮಾಡ್ತಿದ್ದಂತೆ ಡಿ.ಕೆ. ಸರ್ ಅವರು ವೆರಿ ನೆಕ್ಸ್ಟ್ ಡೇ NRIಗಳಿಗೆ ಒಂದು ಸಚಿವಾಲಯ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇದು ಎಷ್ಟು ಸಮಯ ತೆಗೆಯುತ್ತೆ ಈ ಕಾರ್ಯರೂಪಕ್ಕೆ ಬರಲಿಕ್ಕೆ, ಹಾಗೂ ಈ ಸಚಿವಾಲಯಕ್ಕೆ ಪ್ರತ್ಯೇಕ ಒಂದು ಸಚಿವರನ್ನು ನೇಮಿಸ್ತಾರಾ ಅಂತ ನಮ್ಮ ಎಲ್ಲರ ಒಂದು ಪ್ರಶ್ನೆ ಆಗಿದೆ. ಸಿಎಂ ಡಿ.ಕೆ.ಶಿ ಹಲವು ಮಹತ್ವಾಕಾಂಕ್ಷೆ ಇಟ್ಟುಕೊಂಡು NRI ಸಚಿವಾಲಯ ಸೃಷ್ಟಿಗೆ ಮುಂದಾಗ್ತಿದ್ದಾರೆ. ಪ್ರತ್ಯೇಕ ಸಚಿವಾಲಯದ ಆಶಯ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದು ನೋಡಬೇಕು.